ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವಾ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಸರಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ನಾನು ಸಾಹೇಬ್ರನ್ನ ಊಟ ಕರ್ಕೊಂಡ್ಬರ್ತೀನಿ. ಹಾಂ. ಏನು ರುದ್ರನ್ ಸರ್ಗೆ ಟಿಕ್ಕಿ ಹೊಡ್ತಲ್ವಾ? ಇನ್ನೊಂದು ನೋಡಿ ಬೆಟ್ಟನೆ. ಯಾಕೋ ಒಂದ್ಸಲ ಡಿಕ್ಕಿ ಹೊಡ್ಕೊಂಡ್ರೆ ತಲೆಯಲ್ಲಿ ಕೊಂಬರುತ್ತೆ. ಹೆಲೋ, ಈ ಕತೆಲ್ಲ ನನ್ನ ಹತ್ರ ಬೇಡಪ್ಪ. ಅಯ್ಯೋ, ನೀವು ಗೊತ್ತಾಗಲ್ಲ, ನನ್ನ ಫ್ರೆಂಡ್ಸ್ ಸುತ್ತಿದ್ದಾನಲ್ಲ, ಅವನಿಗೆ ಕೊಂಬಂದಿತ್ತು. ಅಯ್ಯಯ್ಯೋ, ನಿಜಾನೇನೋ? ಮತ್ತೇನ್ ಮಾಡ್ಲಿ ಇವಾಗ? ಅಯ್ಯೋ, ಇಟ್ಕೋಬೇಡ, ಸೀದಾ ಹೋಗಿ ಇನ್ನೊಂದು ಡಿಕ್ಕಿ ಹೊಡಿ, ಸರಿ ಹೋಗುತ್ತೆ. ಸ್ಪಂದನ, ಬೇಗ ಬಡ್ಸಮ್ಮ. ಸಾಹೇಬ್ರಿಗೆ ತುಪ್ಪ ಹಾಕು, ಹೋಳ್ಗೆನೆ ಮುಗಿದೋಯ್ತು. ಬಂದೆ ಅಪ್ಪಯ್ಯ. ಸ್ಪಂದನ, ಬೇಗ ಹೋಗು. ಹೇಗಿದೆ ಸರ್ ಊಟ? ಅದ್ಭುತವಾಗಿದೆ ಸರ್. ಉಷಾ ಅವ್ರ ಕೈ ಅಡುಗೆನಾ? ನಾನು ಹೇಳ್ಕೊಟ್ಟೆ, ಸ್ಪಂದನನೇ ಮಾಡಿದ್ದು. ಸ್ಪಂದನ, ವಿಕ್ರಾಂತ್ ಸರ್ಗೆ ಇನ್ನೊಂಚೂರು ಪಲ್ಯ ಬಡ್ಸಮ್ಮ. ಹಾ. ಡಮ್ಮಾರೆ ಡಮ್ಮ 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 ಡಮ್ ಡಮ್ ಡಮ್ಮಾರೆ ಡಮ್ಮ 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 ಡಮ್ ಡಮ್ ಡಮ್ಮಾರೆ ಡಮ್ಮ 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 ಡಮ್ ಡಮ್. ವಿಕ್ರಾಂತ್ ಸರ್, ಪಲ್ಯ ಹಾಕ್ಸ್ಕೊಳ್ಳಿ. ಬೇಡಮ್ಮ. ಅಯ್ಯೋ, ಪರವಾಗಿಲ್ಲ, ಹಾಕ್ಸ್ಕೊಳ್ಳಿ. ಬೇಡ. ಮತ್ತೆ ಸ್ಪಂದನ, ನೀನು ಊಟ ಮಾಡಲ್ವಾ? ನನ್ನ ಅಪ್ಪ ಏನು ಊಟ ಆದ್ಮೇಲೆ ಅದೇ ಎಲೆಲೆ ಊಟ ಮಾಡ್ತೀನಿ. ಸ್ಪಂದನ, ವಿಕ್ರಾಂತ್ ಸರ್, ನೀವು ನಮ್ಮನೆ ಹಬ್ಬಕ್ಕೆ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಅಯ್ಯಯ್ಯೋ, ಹಾಗೆ ಕೇಳ್ತೀರಾ? ಮನೆಯಿಂದ ದೂರ ಇರೋರಿಗೆ ಮನೆ ವಾತಾವರಣ ಸಿಗದೆ ತುಂಬಾ ಕಷ್ಟ. ಅಂಥದ್ರಲ್ಲಿ ಮನೆಗೆ ಪೂಜೆಗೆ ಕರೆದು ಹಬ್ಬದ ಊಟ ಹಾಕಿದ್ದೀರಾ. ನಾನು ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು. ಸರ್, ನೀವು ಬಂದಿರೋದೇ ನಮಗೆ. ಸರಿ ಸರ್, ನಾನು ಹೊರಡ್ತೀನಿ. ಸರ್, ಭವಾನಿ ಶಂಕರ್ ವೇಷ ಮರೆಸ್ಕೊಂಡು ಊರೆಲ್ಲ ಸುತ್ತಾ ಇದ್ದಾನೆ ಅಂತ ಸುದ್ದಿ ಬಂದಿದೆ. ವಿಕ್ರಾಂತ್ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ? ವಿಕ್ಕಿ ನನ್ನ ಫೋನ್ ಮಾತ್ರ ರಿಸೀವ್ ಮಾಡಲ್ಲ ಅನ್ಕೊಂಡಿದ್ದೆ. ಬೇರೆಯವ್ರದ್ದು ರಿಸೀವ್ ಮಾಡಲ್ಲ ಅಂದ್ರೆ ನಿಜವಾಗ್ಲೂ ಬ್ಯುಸಿ ಇರಬೇಕು. ಛೇ, ನಾನೇ ವಿಕ್ಕಿ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ನಾನು ಫಾಲೋ ಅಪ್ ಮಾಡ್ತೀನಿ ಸರ್, ನೀವು ತಲೆ ಕೆಡ್ಸ್ಕೊಬೇಡಿ. ಭವಾನಿ ನಮ್ಮ ಕೈ ಸಿಗದೆ ಎಲ್ಲಿಗೆ ಹೋಗ್ತಾನೆ. ಸರಿ ಸರ್. ಸರಿ ಸರ್, ನಾನು ಹೊರಡ್ತೀನಿ. ನಾನು ಬರ್ತೀನಿ.
ಪರವಾಗಿಲ್ಲ ಸರ್. ಅರೆ ಮೊಬೈಲ್ ಹೇಳ್ಬಿಟ್ಟೆ. ಹಲೋ ಹಲೋ ವಿಕಿಣ, ಹಲೋ. ಸರ್ ಸರ್ ಸರ್, ಫೋನ್ ಮನೇಲೇ ಇದೆ. ಏನ್ ವಿಕ್ರಾಂತ್ ಸರ್, ಮೊಬೈಲ್ ಎಲ್ಲೇ ಬಿಟ್ಟಿದ್ದೀರಾ? ಥ್ಯಾಂಕ್ ಯು. ರಿಸೀವ್ ಆಗ್ಬಿಟ್ಟಿದೆ. ವಿಕಿಣ, ಹಲೋ. ಹಲೋ ಗೌರವ್. ವಿಕಿಣ, ಆಗ್ಲಿಂದ ಹಲೋ ಹಲೋ ಅಂತಾನೆ ಇದ್ದೀನಿ. ಏನು ಯಾವ್ದೋ ಹುಡುಗಿ ವಾಯ್ಸ್ ಕೇಳಿಸ್ತಲ್ಲ? ಅದ್ಬಿಡು, ಏನ್ ಕಾಲ್ ಮಾಡಿದ್ದು? ಏನಿಲ್ಲ, ದೊಡ್ಡಮ್ಮ ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ರು, ಅದಕ್ಕೆ ಆಗ್ಲಿಂದ ಟ್ರೈ ಮಾಡ್ತಿದ್ದೆ. ಓ ಹೌದಾ, ಸರಿ, ನಾನು ಕ್ವಾರ್ಟರ್ಸ್ಗೆ ಹೋಗಿ ವಾಪಸ್ ಕಾಲ್ ಮಾಡ್ತೀನಿ. ಓಕೆ ಬಾಯ್. ಆಗ್ಲೇ ನಾನು ಎಷ್ಟು ಫೋನ್ ಮಾಡಿದ್ರು ಸ್ಪಂದನ ಜೊತೆ ವಿಕ್ಕಿ ಬ್ಯುಸಿ ಇದ್ದ. ಇವಾಗ ಯಾರೋ ಹುಡುಗಿ ಮಾತಾಡೋ ಶಬ್ದ ಅಂದ್ರೆ ವಿಕ್ಕಿ ಸ್ಪಂದನ ಜೊತೆ ಇದ್ದಾನ? ಥ್ಯಾಂಕ್ ಯು ಸ್ಪಂದನ, ಬಾಯ್. ಸರ್ ನಿಲ್ಸಿ ನಿಲ್ಸಿ. ಏನಮ್ಮ? ನಾಳೆ ದೇವಸ್ಥಾನಕ್ಕೆ ಹೋಗ್ಬೋದಾ? ಅಪ್ಪಯ್ಯಂಗ್ ಕೇಳಿದ್ರೆ ಬೇಡ ಅಂದ್ರು. ದೇವಸ್ಥಾನಕ್ಕ? ಇನ್ನೂ ಭವಾನಿ ಬೇರೆ ಸಿಕ್ಕಿಲ್ಲ. ದೊಡ್ಡ ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಜನ ಇರ್ತಾರೆ, ಆಮೇಲೆ ಹಬ್ಬ ಬೇರೆ ಅಲ್ವಾ. ದೊಡ್ಡ ದೇವಸ್ಥಾನ ಬೇಡ, ನಮ್ಮ ಊರಲ್ಲಿರೋ ಯಾವ ದೇವಸ್ಥಾನ ಆದ್ರೂ ಓಕೆನೆ. ಓಕೆ, ಹೋಗೋಣ. ಬರ್ಲಾ? ಅಯ್ಯೋ ನಿಲ್ಸಿ ನಿಲ್ಸಿ. ಮತ್ತೇನಮ್ಮ? ದೇವಸ್ಥಾನಕ್ಕೆ ನನ್ನ ಫ್ರೆಂಡ್ಸ್ನು ಕರ್ಕೊಂಡ್ ಬರ್ಲಾ? ನಿನ್ಗೆ ಯಾರ್ಯಾರು ಇಷ್ಟನೋ ಅವ್ರನ್ನೆಲ್ಲಾನು ಕರ್ಕೊಂಬ, ಆಯ್ತಾ? ಬರ್ಲಾ? ಅಯ್ಯೋ ನಿಲ್ಸಿ. ಈಗ ಇನ್ನೇನಮ್ಮ? ಥ್ಯಾಂಕ್ ಯುನಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಕ್ರಾಂತ್ ಸರ್, ಬಾಯ್. ಅಬ್ಬಾ, ಕೊನೆಗೂ ನೀನೇ ಬಾ ಹೇಳ್ತಿದ್ಯಾ? ಹೊರಡ್ಲ ಈಗ? ಮತ್ತೆ ನಿಲ್ಸಲ್ಲ ತಾನೆ? ಹೀಗೆ ಹೋಗ್ತೀನಿ. ಬಾಯ್ ಬಾಯ್. ನಿಲ್ಸಿ ನಿಲ್ಸಿ. ಅಯ್ಯೋ, ಏನಮ್ಮ? ಅಯ್ಯೋ ಅಲ್ಲಿ ನೋಡಿ, ಎಲ್ಲಿ? ಅಲ್ಲಿ ನೋಡಿ, ಟೈರು ಟೈರಾ? ಏನಾಗಿದೆ? ತಿರುಗ್ತಾ ಇದೆ. ನನ್ ತಪ್ಪೇನಿಲ್ಲ. ಎರಡನೇ ಸಲ ಡಿಚ್ಚಿ ಕೊಟ್ಟಿಲ್ಲ ಅಂದ್ರೆ ಕೊಂಬರುತ್ತಂತೆ. ನೀವು ಭಯಂಗಿದ್ರೆ ಚಿಂಟು ಮಿಂಟು ಬೈಕೊಳ್ಳಿ. ಬಾಯ್. ವಿಕ್ರಾಂತ್, IPS ಆಫೀಸರ್. ರಾಮ್ ಸರ್.